ಇನ್ನು ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ವರುಣನ ಅಬ್ಬರ. ಕರಾವಳಿ ಮಲೆನಾಡಿನ ಭಾಗಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಲ್ಲಿ ಭಾರೀ ಮಳೆ ಆಗ್ತಿದೆ. ಕೆಲವು ದಿನಗಳ ಕಾಲ ಸಾಗರಕ್ಕೆ ಇಳಿಕೂಡದು ಅಂತ ಮೀನುಗಾರರಿಗೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗಿನಲ್ಲೂ ಕೂಡ ಭಾರೀ ಮಳೆ ಆಗ್ತಾ ಇದೆ. ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭೂಕುಸಿತದ ಬಗ್ಗೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಇನ್ನು ಬೆಂಗಳೂರು, ದಕ್ಷಿಣ ಒಳನಾಡಿನ ಭಾಗದಲ್ಲೂ ಕೂಡ ಅಲರ್ಟ್ನ ಘೋಷಣೆ ಮಾಡಲಾಗಿದೆ. ಇವತ್ತು ಮೋಡ ಕವಿದ ತಂಪಾದ ವಾತಾವರಣ ಇರತಕ್ಕಂಥ ಒಂದು ಸಾಧ್ಯತೆ ಕೂಡ ಇದೆ. ರಾತ್ರಿ ವೇಳೆ ಆಗಾಗ ಒಂದಿಷ್ಟು ಸಾಧಾರಣ ಮಳೆ ಆಗ್ತಕ್ಕಂಥ ನಿರೀಕ್ಷೆ ಕೂಡ ಇದೆ. ಆದರೆ ಮಲೆನಾಡಿನ ಭಾಗದಲ್ಲಿ ಜೋರಾದ ಮಳೆ ಇರೋ ಕಾರಣ ಚಿಕ್ಕಮಗಳೂರು, ಮಂಗಳೂರು, ಸಮುದ್ರದ ಪಕ್ಕದಲ್ಲಿ ಇರತಕ್ಕಂಥ ಮೀನುಗಾರರು ಯಾರ್ಯಾರಿದ್ದಾರೋ ಅವರಿಗೆಲ್ಲರಿಗೂ ಕೂಡ ಇವಾಗ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ದಯವಿಟ್ಟು ಸ್ವಲ್ಪ ದಿನಗಳ ಕಾಲ ನೀರಿಗೆ ಇಳಿಯಕ್ಕೆ ಹೋಗ್ಬೇಡಿ ಅಂತ. ಇನ್ನೊಂದು ಕಡೆ ದೃಶ್ಯ ನೋಡ್ತಾ ಇದ್ದೀರಿ, ಇದು ಇತ್ತೀಚೆಗೆ ನಡೆದಂಥ ಒಂದು ಘಟನೆ. ಮಳೆ ಬಂದ ಕೂಡಲೇ ರೈತರ ಮುಖದಲ್ಲಿ ಒಂದು ಸಂತಸ ಕಾಣಿಸ್ತಾ ಇದೆ, ಖುಷಿ ಕಾಣಿಸ್ತಾ ಇದೆ. ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ.